ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಎಷ್ಟು ಸದೃಢವಾಗಿದೆ? ಅಲ್ಲಿ ಹಣ ಇಟ್ಟಂತವರ ಹಣ ಸೇಫ್ ಆಗಿದೆಯಾ? ರಾಜಕಾರಣಿಗಳು ಸಾಲದ ರೂಪದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಸಾಲವನ್ನ ಪಡಿತಾರೆ, ಅದಕ್ಕೆ ಸೂಕ್ತ ಭದ್ರತೆಯನ್ನ ಕೊಡಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೂಲ್ ಅನ್ನ ಫಾಲೋ ಮಾಡಲ್ಲ. ಅದಕ್ಕೆ ಶಿಕ್ಷೆ ಇಲ್ವಾ ಅವರಿಗೆ? ರೈತರು, ಮಧ್ಯಮ ವರ್ಗದವರು, ಬಡವರು FD ಇಟ್ಟಿರೋ ಹಣ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಸೇಫ್ ಆಗಿದೆಯಾ? ಹಾಗಾದ್ರೆ ಸೇಫ್ ಆಗಿದೆಯಾ? ಹಾಗಾದ್ರೆ ಸೇಫ್ ಆಗಿದೆಯಾ? ಹಾಗಾದ್ರೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಅಪೆಕ್ಸ್ ಬ್ಯಾಂಕ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಗ್ರಾಮೀಣ ಭಾರತದ ಅಭ್ಯುದಯಕ್ಕೆ ಹುಟ್ಟಿಕೊಂಡಿರುವಂತಹ ಕೋಆಪರೇಟಿವ್ ಸೆಕ್ಟರ್, ಸಹಕಾರ ಕ್ಷೇತ್ರ ಎಷ್ಟು ಸದೃಢವಾಗಿದೆ? ಅಲ್ಲಿ ಹಣ ಇಟ್ಟಂತವರ ಹಣ ಸೇಫ್ ಆಗಿದೆಯಾ? ಅಲ್ಲಿ ಡೆಪಾಸಿಟ್ ಮಾಡಿರುವವರ ಹಣವನ್ನು ರಾಜಕಾರಣಿಗಳು ಸಾಲದ ರೂಪದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಅಷ್ಟಕ್ಕೂ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ನಿಂದ ರಾಜಕಾರಣಿಗಳು ಎಷ್ಟು ಸಾವಿರ ಕೋಟಿ ಹಣವನ್ನು ಸಾಲವನ್ನು ಪಡೆದಿದ್ದಾರೆ ಯಾರಿಗಾದರೂ ಗೊತ್ತಾ? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಅಪ್ಡೇಟ್ಸ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಸಹಕಾರ ಕ್ಷೇತ್ರ ತುಂಬ ಸದೃಢವಾಗಿರುವಂಥ ರಾಜ್ಯಗಳು. ಗ್ರಾಮೀಣ ಭಾರತದ ಪರಿಕಲ್ಪನೆ, ಗ್ರಾಮೀಣಾಭಿವೃದ್ಧಿ, ರೈತರ ಹಿತರಕ್ಷಣೆ ಈ ಸಹಕಾರ ಕ್ಷೇತ್ರದ ಪ್ರಮುಖ ಉದ್ದೇಶ. ಆದರೆ ಆಗ್ತಾ ಇರೋದು ಯಾರ ಹಿತರಕ್ಷಣೆ? ರಾಜಕಾರಣಿಗಳ ಹಿತರಕ್ಷಣೆ. ಎಷ್ಟೋ ಅಪೆಕ್ಸ್ ಬ್ಯಾಂಕ್ಗಳು ರಾಜಕಾರಣಿಗಳಿಗೆ ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ನೂರಾರು ಕೋಟಿ ಸಾಲವನ್ನು ಕೊಟ್ಟಿರೋದನ್ನು ನೀವು ಈ ಹಿಂದಿನಿಂದನೂ ನೋಡ್ಕೊಂಡ್ಬಂದಿದ್ದೀವಿ. ಆದರೆ ಈಗ ಅಪೆಕ್ಸ್ ಬ್ಯಾಂಕ್ಗೂ ಮೂಗುದಾರ ಹಾಕುವಂಥ ಒಂದು ಕಾನೂನು ಬರ್ತಾ ಇದೆ. RTI ವ್ಯಾಪ್ತಿಗೆ ಅಪೆಕ್ಸ್ ಬ್ಯಾಂಕನ್ನು ಕೂಡ ತರ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಕಾನೂನಿನ ವ್ಯಾಪ್ತಿಯಲ್ಲಿ ಅಪೆಕ್ಸ್ ಬ್ಯಾಂಕ್ ಬಂದಿದೆ. ಈಗ ಅದರಲ್ಲೇನಾದರೂ ಮಾಹಿತಿ ಸಿಕ್ಕರೆ ಕರ್ನಾಟಕದಲ್ಲಿ ರಾಜಕಾರಣಿಗಳು ಎಷ್ಟು ಸಾವಿರ ಕೋಟಿ ಹಣವನ್ನು ಸಾಲದ ರೂಪದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಸಾಲವನ್ನು ಪಡಿತಾರೆ, ಅದಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಲ್ಲ. ಆ ರಾಜಕಾರಣಿಗಳ ನೀವು ಪ್ಯಾನ್ ನಂಬರ್ನ ಖಾಸಗಿ ಬ್ಯಾಂಕಿಗೆ ಕೊಟ್ಬಿಟ್ರೆ ಸಿಬಿಲ್ ಎಲ್ಲೋ ಹೋಗ್ಬಿಟ್ಟಿರ್ತದೆ. ₹100 ಪರ್ಸ್ನಲ್ ಲೋನ್ಗೂ ಕೂಡ ಅವರಿಗೆ ಆ ಸಿಬಿಲ್ ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ನೂರಾರು ಕೋಟಿ ಸಾಲವನ್ನು ಕೊಡ್ತಾರೆ ಈ ಕೋಆಪರೇಟಿವ್ ಬ್ಯಾಂಕ್. ಅದು ಹೆಂಗೆ ಕೊಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೂಲನ್ನು ಫಾಲೋ ಮಾಡಲ್ಲ, ಅದನ್ನು ಉಲ್ಲಂಘಿಸ್ತಾರೆ. ಅದಕ್ಕೆ ಶಿಕ್ಷೆ ಇಲ್ವಾ ಅವರಿಗೆ? ಎಸ್ ವೀಕ್ಷಕರೇ, ಮಕ್ಕಳ ಮದುವೆಗೋ, ಮಕ್ಕಳ ವಿದ್ಯಾಭ್ಯಾಸಕ್ಕೋ, ತಂದೆ ತಾಯಿಗಳ ಆಪರೇಷನ್ಗೋ ಕಷ್ಟ ಕಾಲಕ್ಕೆ ಬರುತ್ತೆ ಅಂತನೋ ರೈತರು, ಮಧ್ಯಮ ವರ್ಗದವರು, ಬಡವರು 50,000, 1 ಲಕ್ಷ, 5 ಲಕ್ಷ, 10 ಲಕ್ಷದವರೆಗೆ FD ಇಟ್ಟಿರೋ ಹಣ ಅಪೆಕ್ಸ್ ಬ್ಯಾಂಕಲ್ಲಿ ಸೇಫ್ ಆಗಿದೆಯಾ? ಹಾಗಾದರೆ ಹಲವು ಎಕ್ಸಾಂಪಲ್ಗಳನ್ನು ನಾವು ನೋಡಿದ್ದೀವಿ. ಬೆಳಗಾವಿ DCC ಬ್ಯಾಂಕ್ನಲ್ಲಿ ಏನು ಅಕ್ರಮಗಳಾಯಿತು ನಾವೇ ಬಹಿರಂಗಪಡಿಸಿದ್ದೀವಿ. ಮೈಸೂರು ಅಪೆಕ್ಸ್ನಲ್ಲಿ ಏನಾಯಿತು ಎಲ್ರಿಗೂ ಗೊತ್ತಿದೆ. ಕೋಆಪರೇಟಿವ್ ಬ್ಯಾಂಕ್ಗಳು ಹಳ್ಳ ಹಿಡಿತಾ ಇರುವಂಥ ಈ ಸಂದರ್ಭದಲ್ಲಿ ಅಪೆಕ್ಸ್ ಬ್ಯಾಂಕ್ ಲೆಕ್ಕಾಚಾರದ ಮೇಲೆ RTI ಕಣ್ಣಿಟ್ಟಿದೆ. RTI ಕಾರ್ಯಕರ್ತರು ತುಂಬ ಜನ ಇದ್ದೀರಿ, ನ್ಯಾಯವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡೋರು. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಅಪೆಕ್ಸ್ ಬ್ಯಾಂಕ್ಗಳಿಗೆ ಹಾಕಿ ಯಾವ್ಯಾವ ರಾಜಕಾರಣಿ ಎಷ್ಟು ಲೋನ್ ತಗೊಂಡಿದ್ದಾನೆ ಬಹಿರಂಗಪಡಿಸಿ. ಎಕ್ಸ್ಪೋಸ್ ಆಗಲಿ ಜನರೆದುರಿಗೆ ರಾಜಕಾರಣಿಗಳು. ಎಲ್ಲಿಂದ ಬರುತ್ತೆ ಅವರಿಗೆ ಕೋಟಿ ಕೋಟಿ ಹಣ, ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಏನು ಭದ್ರತೆ ಕೊಟ್ಟಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಈ ಮೂಲಕ ಸ್ಟ್ರಾಂಗ್, ಸದೃಢ ಆಗುವಂತಹ ಸಹಕಾರ ಕ್ಷೇತ್ರ ಕರ್ನಾಟಕದ್ದು, ಅದನ್ನು ಉಳಿಸುವ ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ. ರಾಜಕಾರಣಿಗಳು ಯಾಕೆ ಅಪೆಕ್ಸ್ ಬ್ಯಾಂಕ್ನ ಹಿಂದೆ ಬಿದ್ದಿದ್ದಾರೆ? ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ಶಿಪ್ ಎಲೆಕ್ಷನ್ ಅಂತ ಬಂದಾಗ MLA ಎಲೆಕ್ಷನ್ಗಿಂತ ಜಾಸ್ತಿ ಆಡ್ತಾರಲ್ಲ, ಯಾಕೆ? ಅದು ಗೊತ್ತಾಗಲಿ ಜನರಿಗೆ. KN ರಾಜಣ್ಣ ಸಹಕಾರಿ ಧುರೀಣ ಅಂತ ಹೇಳ್ತಾರೆ, GT ದೇವೇಗೌಡರು ಸಹಕಾರಿ ಧುರೀಣ ಅಂತ ಹೇಳ್ತಾರೆ, ಬೆಳ್ಳಿ ನಾಗೇಶ್, ಶಿವರಾಮ್ ಹೆಬ್ಬಾರ್, ಸತೀಶ್ ಜಾರಕಿಹೊಳಿ, HK ಪಾಟೀಲ್, ಶಿವಾನಂದ ಪಾಟೀಲ್, MB ಪಾಟೀಲ್,
ಸಹಕಾರ ಕ್ಷೇತ್ರ, ಮಂಜುನಾಥ್ ಗೌಡ್ರು ಶಿವಮೊಗ್ಗ, ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿದ್ದು ರಾಜಕಾರಣವನ್ನು ಯಾವ ರೀತಿ ನೋಡ್ತಿದ್ದಾರೆ, ರಾಜಕಾರಣದಿಂದ ಈ ಬ್ಯಾಂಕ್ಗಳನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ರಾಜಕಾರಣಕ್ಕಾಗಿ ಈ ಬ್ಯಾಂಕ್ಗಳನ್ನು ಯಾವ ರೀತಿ ಬಳಸ್ಕೊತಿದ್ದಾರೆ. ನಾನು ಹೆಸರು ಹೇಳಿದವರು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕಾಂಗ್ರೆಸ್, BJP, JDS ಯಾರಾದರೂ ಅಷ್ಟೇ. ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ಬೇಕಷ್ಟೇ, ಭದ್ರತೆಗೆ ಯಾವುದೋ ಒಂದು ಜಮೀನು ಕೊಟ್ಟಿರ್ತಾರೆ, ಯಾರ್ದೋ ಕೊಟ್ಟಿರ್ತಾರೆ. ಅದು ಸರ್ಕಾರಿ ಜಮೀನು ಕೊಟ್ಟು ಲೋನ್ ಪಡೆದವರು ತುಂಬ ಜನ ಇದ್ದಾರೆ. ಹಾಗಾದರೆ ಕರ್ನಾಟಕದಲ್ಲಿ ಅಪೆಕ್ಸ್ ಬ್ಯಾಂಕ್ನಿಂದ ಎಷ್ಟು ಸಾವಿರ ಕೋಟಿ ಸಾಲವನ್ನು ಈ ರಾಜಕಾರಣಿಗಳು ಪಡೆದಿದ್ದಾರೆ, ಜನರ ಹಣವನ್ನು ಅನ್ನೋದು ಲೆಕ್ಕ ಸಿಗುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.